ಇವರು ಈಗ ಮನೆಯಿಂದ ಹೊರಟಿದ್ದಾರೆ. ನಾಳೆ ಮಾಲೆ ಹಾಕೋದು. ಅಪ್ಪ ಹೋದ್ರು ಅಂತ ಬೇಜಾರಾ? ಬರ್ತಾರೆ ನಾಳೆ, ಆಯ್ತಾ? ನಾಳೆ ಅಪ್ಪ ಸ್ವಾಮಿಯಾಗಿ ಬರ್ತಾರೆ. ಟ್ರಿಪ್ಪು ಗೋವಾ ಅದು ಇದು ಅಂತ ಹೇಳಿ ಹೋಗ್ತಾರೆ ಮಕ್ಕಳು. ಆದರೆ ಇವರು ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಇದೆ ಗೋವಾ ಹೋಗ್ತೀವಿ. ಮದುವೆ ಆಗ್ತಿರೋ ಹುಡುಗಿ ಯಾರು ಅಂದ್ರೆ ನಂದಗೋಕುಲ ರಕ್ಷಾ. ಆ ರಕ್ಷಾನ ಗಂಡನೇ ಇವನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಪ್ಪ ಮಂತ್ರಾಲಯದಿಂದ ಬೆಳಿಗ್ಗೆ ರೀಚ್ ಆಗಬೇಕಿತ್ತು. 7 ಗಂಟೆಗೆ ಬರ್ತೇನೆ, 10 ಗಂಟೆ ಆಗುವಾಗ ನಾವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂತ ಹೇಳಿದ್ದಾರೆ. 10 ಗಂಟೆ ಆದ್ರೂ ಇವಳ ಅಪ್ಪ ಬರಲಿಲ್ಲ. ದೇವಸ್ಥಾನಕ್ಕೆ ನಾವು ಇನ್ನು ಹೋಗುದು ಯಾವಾಗ, ಅಲ್ಲಿಗೆ ರೀಚ್ ಆಗುದು ಯಾವಾಗ, ವಾಪಸ್ ರಿಟರ್ನ್ ಬರುದು ಯಾವಾಗ? ಯಾಕಂದ್ರೆ ಇವತ್ತು ನೈಟ್ ಅವರು ವಾಪಸ್ ಮಂಗಳೂರಿಗೆ ಹೋಗ್ತಿದ್ದಾರೆ. ನಾಳೆಯಿಂದ ಶಬರಿಮಲೆ ಹಾಕ್ತಾರೆ. ಹಾಗಾಗಿ ಫುಲ್ ಬ್ಯುಸಿ ಜನ. ನಿನ್ನಪ್ಪ ನೋಡ್ಬೇಕು ಇವಳಪ್ಪ ಎಷ್ಟು ಗಂಟೆಗೆ ಬರ್ತಾರೆ ಅಂತ ನೋಡುವ. A few hours later. 7 ಗಂಟೆಗೆ ಬರ್ತೇನೆ, 8 ಗಂಟೆಗೆ ಬರ್ತಾರೆ ಅಂತ ಹೇಳಿ ಎಷ್ಟು ಗಂಟೆಗೆ ಬಂದದ್ದು? 11 ಗಂಟೆ ಆಯ್ತು. ಎಂತದ್ದು ಅಲ್ಲಿ ಉಂಟು ಆ ಕಡೆ ಬಂದು ಕೆಲಸವೇ ಕೆಲಸ ಅಲ್ಲ, ಅದನ್ನು ಕಾಪಿ ಮಾಡಬೇಕು. ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅಂತ ಸಹ ಕೇಳುತ್ತಿಲ್ಲ. ಲ್ಯಾಪ್ಟಾಪ್ ಎಲ್ಲಿ ಉಂಟು ಅಂತ ಕೇಳ್ತಿದ್ದಾರೆ. ನಾಟಕ ಶುರು ಮಾಡಿದಾಳೆ. ಅಮ್ಮ ಎತ್ತಲಿಕ್ಕೆ ಸುಮ್ನೆ ಬೀಳುದು, ಅಲ್ಲಲ್ಲಿ ಕೂಗುದು, ಅಮ್ಮ ಬಿದ್ದೆ ಅಂತ. ಅಮ್ಮವೇ ಎತ್ತಬೇಕು ಮತ್ತೆ ಬಂದು. ನೋಡಿ, ನಾನು ಸೆರಗು ಹಿಡಿದು ಸರಿ ಮಾಡ್ತಾ ಇದ್ದೆ, ನೆರಿಗೆ ಹಿಡಿದು ಸರಿ ಮಾಡ್ತಾ ಇದ್ದೆ. ಇವಳು ಬಂದು ವಾಪಸ್ ಇವಳದು ಡ್ರಾಮಾ. ಇಂತೂ ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಗಂಟೆ 11:30. ಯಾರ 11:30ಗೆ ಹೊರಡ್ತೀವ. ಅಲ್ಲಿ ಊಟ ಸ್ಟಾರ್ಟ್ ಆಯ್ತು. ನಾವು ಫಸ್ಟಿಗೆ ಊಟಕ್ಕೆ ಹೋಗಿ ಆಮೇಲೆ 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ. ಯಾವಾಗ್ಲೂ ಮಿಸ್ ಆಗ್ತದೆ, ಅದಕ್ಕೆ ಇವತ್ತು ದೇವ್ರ ಮೇಲೆ ಭಾರ ಹಾಕಿ ಆಗಿದ್ದಾಗ್ಲಿ ಅಂತ ಹೊರಟದ್ದೆ. ನಾಳೆ ನಾನು ಮಾಲೆ ಹಾಕಿದ್ರೆ ಮತ್ತೆ ಬರೋದು ಜನವರಿ 15, 16 ನಂತರ. ಹಾಗಾಗಿ ಈವಾಗಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಮಂತ್ರಾಲಯದಿಂದ ಬಂದಿದ್ದಷ್ಟೇ. ನೋಡಿ, ನನಗೆ ಸುಸ್ತಾಗೋಗಿದೆ. ನಂಗೆ ನಿದ್ದೆ ಇಲ್ಲ. ಬಾಬಿ ಅವಳಿಗೆ ಸೊಳ್ಳೆ ಕಸ್ತಿತ್ತು, ನಂಗೆ ರಾತ್ರಿ ಸೊಳ್ಳೆ ಹೊಡಿಯುದೇ ಇದಿತ್ತಲ್ಲ ಬ್ಯಾಟ್ ತಂದದೆ ಅಂತ. ಎಂತ ಬ್ಯಾಟ್? ಅದು ಹಾಳಾಗಿ ಹೋಗಿದೆ ಮಾರೆ. ನಾನು ರಾತ್ರಿ ಬಿದ್ದಿದ್ದಾನೆ ಅಷ್ಟು ಸೊಳ್ಳೆ ಉಂಟು, ಪಟ ಪಟ ಹೇಳುದೇ ಇಲ್ಲ. ಬ್ಯಾಟ್ ಹಾಳಾಗಿ ಹೋಗಿದೆ. ಅದು ಎಂತ ಸೊಳ್ಳೆ ಗೊತ್ತುಂಟ? ಒಂದು ಬಿಳಿ ಕಲರ್ ಸೊಳ್ಳೆ ಆಯ್ತಾ. ಅದು ಬಿಳಿ ಕಲರ್ ಅದು ಬಂದು ಕುತ್ಕೊಳ್ತದೆ. ಕುತ್ಕೊಂಡು ರಕ್ತ ಕುಡ್ದದ, ಅದರ ಕುಂಡು ಎಷ್ಟು ದೊಡ್ಡದಾಗಿ ಕೆಂಪಾಗ್ತದೆ. ಬಾಬಾ ಹಾಯ್. ಚಾಮಿಗ ಚಾಮಿ ಬಾಬಾ ಹಾಯ್. ಯಾವ ಇವೆಲ್ಲ ಅಮ್ಮನ ಮಡಿಲಲ್ಲಿ ಕೂತ್ಕೋ. ಬಿಸಿಲಾಗ್ತದೆ ಮಗಳೇ, ಅಲ್ಲಿ ಬಾ. ಬರುದಿಲ್ಲಂತೆ, ಬಿಸಿಲುಂಟು ಮಗಳೇ. ಅದೆಂತ ಖುಷಿ ಗೊತ್ತಿಲ್ಲ ಅವಳಿಗೆ ಅಲ್ಲಿ. ನೋಡಿ, ಒಬ್ಬ ಹೀಗೆ ಸ್ಪೀಡಾಗಿ ಹೋಗ್ತಿದ್ದಾನೆ. ಅದ್ರ ಜೊತೆ ಎಷ್ಟು ನ್ಯಾಕಲ್ಲಿ ಅದನ್ನು ಹಿಡ್ಕೊಂಡಿದ್ದಾನೆ. ಅದನ್ನು ಎಷ್ಟು ಉದ್ದ ಇದೆ ಅದು ಕೋಲು. ಹೇಗೆ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ ನಾನು ಸಹ ನೋಡುದು. ಹೀಗೆ ಕುತ್ತಿಗೆಯಲ್ಲಿ ಬ್ಯಾಲೆನ್ಸ್ ಮಾಡಿದಾರ, ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದಾರ. ಒಳ್ಳೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ತುಂಬಾ ಕೇರ್ಫುಲ್ ತಗೊಂಡು ಹೋಗ್ತಿದ್ದಾರೆ. ಫೈನಲಿ ನಾವು ರೀಚ್ ಆದ್ವಿ ಸುಬ್ರಹ್ಮಣ್ಯ. 12:30. ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು
ಚೆನ್ನಾಗಿ ದರ್ಶನ ಆಯಿತು ನಮಗೆ. ಇಲ್ಲಿ ಬಿಪಿನ್ ಸರ್ ಸಿಕ್ಕಿದ್ರು. ಬಿಪಿನ್ ಸರ್ ಇದ್ದಾರೆ, ಇವರು ಸುಬ್ರಹ್ಮಣ್ಯ ಭದ್ರತಾ ಸಿಬ್ಬಂದಿ ಸೂಪರ್ವೈಸರು. ಅಂದರೆ ಈಗ ಕ್ರಿಸ್ಮಸ್ ರಜೆ ಆಶ್ಲೇಷ ನಕ್ಷತ್ರ ಅಂತ ಬರ್ತದೆ. ಆಶ್ಲೇಷ ನಕ್ಷತ್ರ ಅಂತ ಬರ್ತದೆ. ಅದು ಆ್ಯಕ್ಚುಲಿ ಮಂಗಳವಾರ ಬಂದರೆ ಸಹ ವಿಪರೀತ ರಶ್ ಇರ್ತದೆ. ಸಂಡೇ ಅಂತೂ ಮಾಮೂಲು ಸಂಡೇ ಇರ್ತದೆ, ಅದ್ರ ಜೊತೆ ಆಶ್ಲೇಷ ನಕ್ಷತ್ರ ದಿವಸ ಇದ್ದರೆ ಇನ್ನೂ ವಿಪರೀತ ಇರ್ತದೆ. ಸರ್ ಒಂದು 3 ಗಂಟೆ ತನಕ ದರ್ಶನ ಹೋಗ್ತಾನೆ ಇರ್ತದೆ. ಆದರೂ ಅವರು 3 ಗಂಟೆ ತನಕ ಕಾಯ್ತಾರೆ. ನಾವು ಸಹ ಅಷ್ಟೇ, ಭದ್ರತಾ ಸಿಬ್ಬಂದಿಗಳು ಅದನ್ನೆಲ್ಲ ಜನಗಳನ್ನು ಮೇಂಟೈನ್ ಮಾಡೋದು, ಟೈಮ್ ನೋಡ್ಕೊಂಡು ಬಿಡೋದು, ಬಾಗಿಲು ಹಾಕ್ಕೊಬಿಡೋದು, ಅದು ಗೇಟನ್ನು ಕ್ಲೋಸ್ ಮಾಡೋದು, ಎಷ್ಟು ಬೇಕು ಅಷ್ಟೇ ಜನಗಳನ್ನು ಬಿಟ್ಟು ದರ್ಶನ ಮಾಡಿ ಕಳಿಸೋದು. ಯಾಕೆ ಅಲ್ಲಿ ಭಟ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಿದರು. ಅದು ನಮ್ಮ ಅದೃಷ್ಟ, ಅವ್ರು ಲೇಟಾಗಿ ಬಂದಿದ್ದು. ಯಾಕಂದರೆ ಅಲ್ಲಿ ಅಷ್ಟೊತ್ತು ಕೂತ್ಕೊಳ್ಳುವಂಥ ಭಾಗ್ಯ ಎಲ್ಲೂ ಸಿಗೋದಿಲ್ಲ. ತುಂಬ ಹೊತ್ತು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿ ಆ ದೇವರ ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು. ದರ್ಶನ ಆಗ್ತದಾ ಇಲ್ವಾ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೌದು, ಪಾಪ ನೀರು ಕುಡಿಸ್ ಖಾರ ಉಂಟಾ? ಈಗ ಏನಂತಿದೆ, ಔಟ್ ಆಫ್ ಸ್ಟೇಟಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ. ತೆಲಂಗಾಣ, ಡೆಲ್ಲಿ, ಎಲ್ಲಿ ಫಸ್ಟ್ ಆಫ್ ಆಲ್ ಜಾಸ್ತಿ ಬರೋದು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಾಮೂಲಾಗಿ ತಮಿಳುನಾಡಿಂದಲೇ ಬರ್ತಾರೆ. ಎಷ್ಟು ಮಂದಿ ಬರ್ತಾರೆ. ಸರ್ಪಂಸ್ಕರ, ನಾಗಪ್ರತಿಷ್ಠೆ, ಅಷ್ಟಶಬರಿ ಎಲ್ಲ ಅವರು ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗಾಗಿ ನಮಗೆ ಏನು, ಅವರು ಸಾಟರ್ಡೆ ಸಂಡೇ ಬರೋದು ಜಾಸ್ತಿ. ಆ ಸಮಯದಲ್ಲಿ ಅವರಿಗೆ ಲೀವ್ ಇರುವಂಥದ್ದು ಡೇ ಬರ್ತದೆ. ಹಾಗಾಗಿ ಇಲ್ಲಿ ರಶ್ ಆಗ್ತದೆ. ನಮ್ಮ ಊರಿನವರು ಆದಷ್ಟು ಬುಧವಾರ ಗುರುವಾರ ಈ ಥರ ವಾರದ ಮಧ್ಯದಲ್ಲಿ ನೋಡ್ಕೊಂಡು ಬರಬೇಕು, ಸ್ವಲ್ಪ ಆರಾಮಾಗಿ ಇರ್ತದೆ. ಒಂದು ಒಳ್ಳೆ ದರ್ಶನ ಮಾಡಿಕೊಂಡು ಜನ ನೆಮ್ಮದಿಯಿಂದ ಹೋಗ್ತಾರೆ ಅಂದರೆ ಅದಕ್ಕೆ ಕಾರಣ ಇಲ್ಲಿ ಆಡಳಿತ ಮಂಡಳಿ ಮತ್ತು ನಮ್ಮ ಇಲ್ಲಿನ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ದಾರೆ. ಜೊತೆಗೆ ನಮ್ಮದೊಂದು ಅದರ ಜೊತೆ ಸಹಕಾರ ಇರ್ತದೆ. ನಾವು ಇದ್ದುಕೊಂಡು ಅವ್ರ ಜೊತೆ ಎಲ್ಲ ಸೇರಿಕೊಂಡು, ಆಫೀಸ್ನವರು ಸೇರಿಕೊಂಡು, ನಮ್ಮ ಭದ್ರತಾ ಸಿಬ್ಬಂದಿಗಳು ಮತ್ತು ಪುರೋಹಿತರು ಅವರು ಇವರೆಲ್ಲ ಸೇರಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇವೆ. ಯಾವುದೇ ಪ್ಲಾಸ್ಟಿಕ್, ನೀರಿನ ಬಾಟ್ಲು ಇದನ್ನೆಲ್ಲ ದೇವಸ್ಥಾನದ ಒಳಗಡೆ ತಗೊಂಡು ಹೋಗ್ಲಿಕ್ಕಿಲ್ಲ. ಯಾಕಂದರೆ ಕೆಲವರು ಅದನ್ನು ಹರಿಯೋ ನದಿಗೆಲ್ಲ ಬಿಸಾಕಿ ನಿಯಮ ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿ ಈ ಥರ ಸ್ಟ್ರಿಕ್ಟ್ ಆರ್ಡರ್ ತಂದಿದ್ದಾರೆ. ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನ ಎಲ್ಲೆಂದರಲ್ಲಿ ಬಿಸಾಕಬೇಡಿ. ನಿಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಮನ್ನು ದೇವಸ್ಥಾನ ನೋಡಿದ್ದು ಫಸ್ಟ್ ಟೈಮ್. ಮತ್ತು ಮಾಮೂಲಾಗಿ ನಾವು ನೋಡ್ತಾ ಇರ್ತೀವಿ ಪುತ್ತೂರಲ್ಲಿ ಸಿಗುವಾಗ, ಬಟ್ ನಾವು ದೇವಸ್ಥಾನ ಮೀಟ್ ಮಾಡಿದ್ದು ಇದು ಫಸ್ಟ್ ಟೈಮ್. ಮತ್ತು ಹೋದ್ಸಲ ಬಂದಿದ್ರಿ, ಆವಾಗ ನಾವು ಇಷ್ಟು ಫ್ರೀಯಾಗಿ ಮಾತಾಡಲಿಲ್ಲ. ಕರೆಕ್ಟ್. ಕಡೂರಿಂದ 3 ಸ್ಟೂಡೆಂಟ್ಸ್ ಬಂದಿದ್ದಾರೆ. ನಿಮ್ಮ ಹೆಸರು? ಮನೋಜ್, ದರ್ಶನ್, ವಿನಯ್. ಈ ಏಜಲ್ಲಿ ಟ್ರಿಪ್ ಗೋವಾ ಅದು ಇದು ಅಂತ ಹೇಳಿ ಹೋಗ್ತಾರೆ ಮಕ್ಕಳು. ಆದರೆ ಇವ್ರು ನೋಡಿ ಧಾರ್ಮಿಕ ಸ್ಥಳ ದೇವಸ್ಥಾನಕ್ಕೆ, ಕುಗ್ಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬರ್ತಾ ಇರ್ತೀರಾ ಅಥವಾ ಬರ್ತಾ ಇರ್ತೀವಿ ಅವಾಗ? ಟ್ರಿಪ್ ಬೇರೆ ಪ್ಲ್ಯಾನ್ ಮಾಡದೆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಿ. ನೆಕ್ಸ್ಟ್ ಇದೆ ಗೋವಾ ಹೋಗ್ತೀವಿ ಈಗ. ಫಸ್ಟ್ ಧಾರ್ಮಿಕ ಕ್ಷೇತ್ರ, ಆಮೇಲೆ ಗೋವಾ. ಆಮೇಲೆ ಗೋವಾ ಹೋಗ್ತೀವಿ ಸರ್. ನಾನು ನಿಮ್ಮನ್ನು ಏನೋ ಹೊಗಳ್ಬಿಟ್ನಲ್ರಿ, ತುಂಬ ಬಿಲ್ಡಪ್ ಕೊಟ್ಟು ನೀವೇ ಕೆಳಗೆ ಬೀಳಿಸಿದ್ರಲ್ಲ. ಎಂತ ನೋಡುದು? ಏಯ್, ಅಲ್ಲಿ ಕೈ ಹಾಕ್ಲಿಕ್ಕಿಲ್ಲ. ಅದು ಅಪ್ಪಂದದು ಮುಟ್ಲಿಕ್ಕಿಲ್ಲ. ಅದು ಮಾಡ ತಿನ್ಬಾರ್ದು, ಅದೆಲ್ಲ ಪೇಪರ್ ತಿಂತಿದ್ದ. ಮೇಡ ಅಲ್ಲಿ ಅಮ್ಮ ಬರೋದು. ಅಮ್ಮ ಬಂದು ಇದು ಬಾಬೆಗೆ ಅಜ್ಜಿ ಕೊಟ್ಟದ್ದು. ಹೌದು, ಇದು ಬಾಬೆಗೆ ಅಜ್ಜಿ ಕೊಟ್ಟದ್ದು. ನಾನು ಬಾಬೆಗೆ ಎಂತ ತಂದೆ ಹೇಳಿ? ನನಗೆ ಖುಷಿಯಾಗಿದೆ. ತಾಳ ತಂದಿದ್ದಾನೆ ಬಾಬೆಗೆ ಭಜನೆ ಮಾಡ್ಲಿಕ್ಕೆ, ಬಾಬೆಗೆ ಭಜನೆ ಮಾಡ್ಲಿಕ್ಕೆ. ಕಾಂಪಿಟೇಷನ್ ಯಾವ್ದು ಲೈಕ್ ಆಗ್ತದೆ ಅವಳಿಗೆ ಅಂತ ಇಟ್ಕೊಂಡು ಅಂತೆ ಅಜ್ಜಿ ಹೇಳುದು. ಇದು ಬೇಡ ನಿಂಗೆ, ಇದು ಸಿಕ್ಕೋ. ಅಪ್ಪಂದೆಂತ ಹೇಳು? ಅಪ್ಪಂದೆಂತ ಸಿಲ್ಲ. ಅಪ್ಪಂದು ಈ ಬೊಂಬೆ. 280 + 160
ಅದೇ ಎಷ್ಟು ಹೇಗೆ ಅದರ ಲೆಕ್ಕದಲ್ಲಿ ಉಸ್ಸಾರು ಎಷ್ಟು 440 ಹೊಸಾರು ನೀನ್ ಸಹ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದಲ್ಲ ಹೊಸಾರು ಎಷ್ಟು ರೂಪಾಯಿ ಕೊಟ್ಟೆ ಗೊತ್ತಾ ಅಲ್ಲಿ ದೇವ್ರು ಕೊಡೋದು ಕೊಟ್ಟ ಮಾರಿ ಎಲ್ಲ ದಡ್ಡ ನನ್ನ ಮಕ್ಳು ನಾನ್ ಸಹ ಹೇಳ್ಬೋದಲ್ಲ ಅದಕ್ಕೆ ಅವಳು ನಾನು ನನ್ನನ್ನು ಸೇರಿಸಿ ಹೇಳಿದ್ದು ನಾವೀಗ ಲೇಟ್ ಆಗಿ ಬಂದ್ರೆ ಸಹ ದೇವರ ದರ್ಶನ ಉಂಟಲ್ಲ ತುಂಬಾ ಚಂದ ಆಗಿದೆ ಅಯ್ಯಲೇ ಚಾರ್ಲಿ ಚಾರ್ಲಿ ನೋಡು ಚಾರ್ಲಿ ಎಲ್ಲಿ ನೋಡು ಚಾರ್ಲಿ ಇಲ್ಲಿ ಮಗ ಚಾರ್ಲಿ ಚಾರ್ಲಿ ಬಾಬಾ ಎಂತ ಟಾಟಾ ಹೈ ಮಾಡಿ ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದ್ಸಲನೂ ಹೋಗಕ್ಕಾಗ್ಲಿಲ್ಲ 1 ಇಯರ್ ಆಯ್ತು 1 ಇಯರ್ ಆಗ್ತಾ ಬಂತು ಬಹುಶಃ ಈ ವರ್ಷ ಹೋಗ್ತೀನಿ ಅನ್ನೋದು ಪ್ಲ್ಯಾನ್ ಇರಲಿಲ್ಲ ಹೇಗೆ ಮಂತ್ರಾಲಯ ಕೂಡ ನೆಕ್ಸ್ಟ್ ಇಯರ್ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಹಾಗೆ ಇದು ಕೂಡ ನೆಕ್ಸ್ಟ್ ಇಯರ್ ಅಂತ ಪ್ಲ್ಯಾನ್ ಇತ್ತು ಯಾಕಂದರೆ ಸದ್ಯಕ್ಕೆ ಆಗಲ್ಲ ನನಗೆ ಮಾಲೆ ಹಾಕೋದಿತ್ತು ಬಟ್ ಬಿಗ್ ಬಾಸ್ ಅವರು ಕರೆದು ಮತ್ತೆ ಇಲ್ಲ ಅನ್ನೋದನ್ನು ತಿಳಿಸದೆ ನಮಗೆ ಮಾಲೆ ಹಾಕೋದನ್ನು ಕೂಡ ತಪ್ಪಿಸಿದ್ರು ಬಿಗ್ ಬಾಸ್ ಹೌದು ಇವರು ಮೊನ್ನೆ ಮಾಲೆ ಹಾಕ್ಲಿಕ್ಕೆ ಅಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕು ಕರೀತಾರೆ ಅವರೇ ನಾವು ಡೇಟ್ ನ ಬ್ಲಾಕ್ ಮಾಡಿ ಅಂತ ಹೇಳಿ ಫುಲ್ ಬ್ಲಾಕ್ ಮಾಡಿಟ್ಟಿದ್ದಾರೆ ಅನ್ಬ್ಲಾಕ್ ಮಾಡ್ಲಿಕ್ಕೆ ಇನ್ನೂ ಹೇಳಿಲ್ಲ ದೇವಸ್ಥಾನದಿಂದ ನಾವೀಗ ಹೊರಟೆವು ನಮ್ಮ ಮನೆಯ ಕಡೆಗೆ ಇವರೇ ನೋಡಿ ಅಮೋಘ ಮದುಮಗ ಅಮೋಘ ಮದುಮಗ ಅಮೋಘ ಮದುಮಗ ಒಳ್ಳೆ ನೆಕ್ಸ್ಟ್ ಇಯರ್ ಎಂತ ನಾಳೆ ನೆಕ್ಸ್ಟ್ ಇಯರ್ ಅಲ್ಲ ಅದು ಹೇಳೋ ಒಂದು ಖುಷಿ ಆಗ್ತದೆ ನೆಕ್ಸ್ಟ್ ಇಯರ್ ಇವನು ಮದುವೆ ಆಗ್ತಿರೋ ಹುಡುಗಿ ನಂದಗೋಕುಲ ರಕ್ಷಣಾ ಗಂಡ ಇವನು ರಕ್ಷಣ ಗಂಡ ರಕ್ಷಾ ಅದ ಮದ್ವೆ ಆಗ್ತಿರೋ ಹುಡುಗಿ ಯಾರಂದ್ರೆ ರಕ್ಷಾ ನಂದಗೋಕುಲ ರಕ್ಷಾ ಹಾಗೆ ಸರಿ ಅದ್ರಲ್ಲಿ ಕ್ಯಾರೆಕ್ಟರ್ ಮೆನ್ಷನ್ ಮಾಡಿ ಮದುವೆ ಆಗ್ತಿರೋ ಹುಡುಗಿ ಯಾರು ಅಂದ್ರೆ ನಂದಗೋಕುಲ ರಕ್ಷಾ ಆ ರಕ್ಷಾನ ಗಂಡನೇ ಇವನು ಟಾಟಪುರಂ ಅಂತ ಒಂದು ಒಳ್ಳೆ ಪಾಡು ನಾವೀಗ ಸುಬ್ರಹ್ಮಣ್ಯದಿಂದ ಮನೆಗೆ ಬಂದಿದ್ದೀವಿ ಇವರೀಗ ಮಂಗಳೂರಿಗೆ ಹೊರಡಬೇಕು ಆದರೆ ಅದರ ಮಧ್ಯೆ ಒಂದು ಆ್ಯಡ್ ಶೂಟ್ ಆಗಬೇಕಂತ ಅದರ ಬ್ಯುಸಿಯಲ್ಲಿದ್ದಾರೆ ಆದರೆ ಅವರ ಮಗಳು ಎಂತ ಮಾಡ್ತಾಳೆ ನೋಡಿ ಇಲ್ಲಿ ಆ್ಯಕ್ಚುಲಿ ಕ್ಯಾಮರಾಮ್ಯಾನ್ ಇಲ್ಲಿ ಶೂಟ್ ಮಾಡ್ತಿದ್ದಾರೆ ಅವರಿಗಿಂತ ಎದುರಲ್ಲಿ ಹೋಗಿ ಇವರು ಶೂಟ್ ಮಾಡ್ತಿದ್ಲಿ ಇಷ್ಟೊತ್ತು ಅಪ್ಪ ಎಂತ ಮಾಡ್ತಾರೆ ಇವರು ಸಹ ಹಾಗೆ ನೋಡಿ ಅವರಿಗಿಂತ ಎದುರಲ್ಲಿ ಹೋಗಿ ಈಚೆ ಬಾ ಮಗಳು ಈಚೆ ಬಾ ನಾಚಿಕೆ ಆಯ್ತಾ ನಗರ್ತಿದ್ದಾಳೆ ಅವಳದೆಲ್ಲಿ ಅಂತ ಹುಡುಕ್ತಿದ್ದಾಳೆ ಅವರದ್ದು ಚೈನ್ ಕಾಣುದಿಲ್ಲ ನಾಚಿಕೆ ಆಯ್ತು ನಾಚಿಕೆ ಇಲ್ಲ ನಗಾಡುದಿಲ್ಲ ಯಾರು ಸಹ ಆಯ್ತಾಯ್ತು ನಾ ಬರ್ತೇನೆ ಅಪ್ಪನಿಗೆ ಚಾಮೆ ಹುಷಾರು ನಂದು ತಾಳಿಲ್ಲ ಮಗಳು ಜನರು ಅವತ್ತಿ ಚೈನ್ ನೋಡಿ ಚೈನ್ ಇಲ್ಲ ಚೈನ್ ಕಳ್ಕೊಂಡಿದ್ದಾರಪ್ಪ ಸಣ್ಣ ಮಕ್ಕಳೆಲ್ಲ ಬಿಡ್ಬಾರ್ದು ಸಣ್ಣ ಮಕ್ಕಳು ಬಿಡ್ಬಾರ್ದು ಈಗ ಮನೆಯಿಂದ ಹೊರಟಿದ್ದಾರೆ ನಾಳೆ ಮಾಲೆ ಹಾಕುದು ಯಾತ್ರೆ ಸ್ವಾಮಿಯ ಬ್ಯಾಗ್ ಇಟ್ಕೊಂಡು ಹೋಗೋದು ಬರ್ತೇನೆ ಇನ್ನು ಚಪ್ಪಲ್ ಹಾಕದೇ ಇರೋದು ಒಂಥರ ಸರಳ ಜೀವನ ಸ್ವಾಮಿಗೆ ಅಭಿಷೇಕ ಸ್ವಾಮಿಗೆ ಕರ್ಪೂರ ದೀಪ ಸ್ವಾಮಿ
ಸ್ವಾಮಿಗೆ ಸ್ವಾಮಿಗೆ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಗೆ 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 ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಡೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಂಜೆ 5 ಗಂಟೆಗೆ ಸಿಗೋಣ. ಬಾಯ್. ನಿದ್ದೆ ಬರ್ತದೆ ಅದಕ್ಕೆ. ಅಪ್ಪ ಹೋದ್ರು ಅಂತ ಬೇಜಾರಾ? ಬರ್ತದೆ ನಾಳೆ, ಆಯ್ತಾ? ನಾಳೆ ಅಪ್ಪ ಸ್ವಾಮಿಯಾಗಿ ಬರ್ತಾರೆ.